ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರಗಳು. ಪ್ರಥಮ ಬಿ ಎಸ್ ಸಿ ಐ ಡಿ ಮತ್ತು ಐ ಡಿ ಡಿಪ್ಲೊಮಾ ಇವರಿಗೆ ಸಂಬಂಧಪಟ್ಟಂತಹ ಕನ್ನಡದ ಪಠ್ಯಪುಸ್ತಕ ವಿಜ್ಞಾನ ಗಂಗೋತ್ರಿ ಅನ್ನುವಂಥ ಪಠ್ಯಪುಸ್ತಕ ಏನಿದೆ, ಈ ಪಠ್ಯಪುಸ್ತಕದ ಪಾಠಗಳ ಒಳಗಡೆ ನಾವೀಗ ಹೋಗ್ತಾ ಇದ್ದೀವಿ. ಈಗಾಗಲೇ ನಿಮಗೆಲ್ರಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲರೂ ಸಹ ವಿಜ್ಞಾನ ಗಂಗೋತ್ರಿ ಪಠ್ಯಪುಸ್ತಕವನ್ನು ತಕ್ಕೊಳ್ಳಬೇಕು ಅಂತೇಳಿ. ಸೊ ಅದೇ ರೀತಿಯಲ್ಲಿ ನೀವೆಲ್ಲದನ್ನು ಈಗಾಗಲೇ ಪರ್ಚೇಸ್ ಮಾಡಿಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಕಳೆದ 2 ತರಗತಿಗಳಲ್ಲಿ ಒಟ್ಟು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು, ಕನ್ನಡ ಸಾಹಿತ್ಯ ಬೆಳೆದು ಬಂದಂತಹ ರೀತಿಯನ್ನು, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಈ ರೀತಿಯ ಒಟ್ಟು ಕನ್ನಡ ಸಾಹಿತ್ಯದ ಕುರಿತಾದಂಥ ವಿಶ್ಲೇಷಣೆಯನ್ನು ಈಗಾಗಲೇ ನಮ್ಮ ವಿಭಾಗದ ಶ್ರೀ ಕಿಟ್ಟು ಸರ್ ಅವರು ಮಾಡಿರ್ತಾರೆ. ಈ ತರಗತಿಯಲ್ಲಿ ನಾವು ನೇರವಾಗಿ ಪಠ್ಯದ ಒಳಗಡೆ ಪ್ರವೇಶ ಮಾಡಲಿಕ್ಕಿದ್ದೇವೆ. ಸೊ ನೀವು ಪಠ್ಯಪುಸ್ತಕವನ್ನು ವಿಜ್ಞಾನ ಗಂಗೋತ್ರಿಯನ್ನು ಗಮನಿಸಿದರೆ ಅಲ್ಲಿ ಪರಿವಿಡಿಯನ್ನು ನೀವು ಗಮನಿಸ್ಕೊಳ್ಬೇಕಾಗ್ತದೆ. 3 ಭಾಗಗಳನ್ನು ಈ ಪಠ್ಯದಲ್ಲಿ ನೀಡಲಾಗಿದೆ. ಒಂದನೇದು ಕಾವ್ಯ ಭಾಗ, ಎರಡನೇದು ಗದ್ಯ ಭಾಗ, ಮೂರನೇದು ನಾಟಕ ಅನ್ನುವಂಥದ್ದು. ಕಾವ್ಯ ಭಾಗದಲ್ಲಿ 7 ಕಾವ್ಯದ ಭಾಗಗಳಿವೆ. ಅದರಲ್ಲಿ ಹಳೆಗನ್ನಡಕ್ಕೆ ಸಂಬಂಧಪಟ್ಟಂಥ ಕಾವ್ಯಗಳಿವೆ, ಆಮೇಲೆ ನಡುಗನ್ನಡಕ್ಕೆ ಸಂಬಂಧಪಟ್ಟಂಥ ಕಾವ್ಯಗಳಿವೆ. ಅದೇ ರೀತಿ ಹೊಸ ಕನ್ನಡದ ಕವನಗಳನ್ನು, ಬೇರೆ ಬೇರೆ ಕವಿಗಳ ಕವನಗಳನ್ನು ನಾವಿಲ್ಲಿ ಗಮನಿಸ್ಕೊಳ್ಳಿಕ್ಕಿದ್ದೇವೆ. ಅದೇ ರೀತಿಯಲ್ಲೇ ನಂತರದ ಗದ್ಯ ಭಾಗ ಏನಿದೆ, ಈ ಗದ್ಯ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಗದ್ಯ ಪ್ರಕಾರಗಳ ಕುರಿತ ವಿಶ್ಲೇಷಣೆಯನ್ನು ಮಾಡಿಕೊಳ್ಳಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಂದು ಹೊಸಗನ್ನಡದ ಪ್ರಕಾರವಾಗಿರ್ತಕ್ಕಂಥ ನಾಟಕ, ಇಲ್ಲಿ ಗ್ರೀಕ್ ನಾಟಕ, ಮೂಲ ಗ್ರೀಕ್ ನಾಟಕ ಅಂತಿಗೊನೆ ಅನ್ನುವಂಥ ಶೀರ್ಷಿಕೆಯಲ್ಲಿ ಪಿ ಲಂಕೇಶ್ ಅವರು ಅನುವಾದ ಮಾಡಿರ್ತಾರೆ. ಮೂಲದಲ್ಲಿ ಗ್ರೀಕ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಸಾಫೋಕ್ಲಿಸ್ ಅನ್ನುವಂಥ ನಾಟಕಕಾರ ಬರೆದಿರ್ತಕ್ಕಂಥ ನಾಟಕ, ಅದರ ಕನ್ನಡದಲ್ಲಿ ಅಂತಿಗೊನೆ ಅನ್ನುವಂಥ ಶೀರ್ಷಿಕೆಯಲ್ಲಿ ಪಿ ಲಂಕೇಶ್ ಅವರು ಅನುವಾದ ಮಾಡಿರ್ತಾರೆ. ಸೊ ಈ ನಾಟಕವನ್ನು ಅಭ್ಯಾಸ ಮಾಡೋ ಮೂಲಕ ಒಟ್ಟು ನಾಟಕದ ವಿವರಗಳನ್ನು, ನಾಟಕದ ನಿರೂಪಣೆ, ನಾಟಕದ ತಂತ್ರ, ನಾಟಕದ ಗದ್ಯ ಪ್ರಕಾರಗಳಲ್ಲಿ ಇನ್ನೊಂದು ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ನಾಟಕ ಹೇಗೆ ಗದ್ಯಕ್ಕಿಂತ ಭಿನ್ನ ಅನ್ನೋದನ್ನು ನಾವೆಲ್ಲ ವಿಶ್ಲೇಷಣೆ ಮಾಡಿಕೊಳ್ಳಿಕ್ಕಿದ್ದೇವೆ. ಸೊ ಈ 3 ಭಾಗಗಳಲ್ಲಿ ಕಾವ್ಯ ಭಾಗವನ್ನು ನಾನು ನಿಮಗೆ ಪಾಠ ಮಾಡಲಿಕ್ಕಿದ್ದೇನೆ. ಕನ್ನಡ ವಿಭಾಗದ ಮುಖ್ಯಸ್ಥರ ಅಂತ ಶ್ರೀ ಶಿವಣ್ಣ ಪ್ರಭುವನು ನಾನು. ಅದೇ ರೀತಿಯಲ್ಲಿ ಉಳಿದಿರ್ತಕ್ಕಂಥ ಗದ್ಯ ಭಾಗ ಏನಿದೆ ಅದನ್ನು ನಮ್ಮ ವಿಭಾಗದ ಸಹೋದ್ಯೋಗಿಗಳಂತ ಶ್ರೀ ಕಿಟ್ಟು ಸರ್ ಅವರು ಮಾಡಲಿಕ್ಕೆ ಇದ್ದಾರೆ. ನಾಟಕದ ಭಾಗವನ್ನು ಮುಂದಕ್ಕೆ ನಾವು ಗಮನಿಸಿಕೊಳ್ಳೋಣ. ಈಗ ಕಾವ್ಯ ಭಾಗದಲ್ಲಿ, ಯಾಕಂದರೆ ಇದು ಆನ್ಲೈನ್ ತರಗತಿಗಳಾಗಿರುವ ಕಾರಣವಾಗಿ ಆದಷ್ಟು ಸರಳವಾಗಿರ್ತಕ್ಕಂಥ ಕಾವ್ಯ ಭಾಗಗಳನ್ನು ನಾವಿಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥ ಭಾಗಗಳನ್ನು ಮುಂದಕ್ಕೆ ಆಫ್ಲೈನ್ ತರಗತಿಗಳು ಆರಂಭವಾದ ಸಂದರ್ಭದಲ್ಲಿ ಮಾಡಿಕೊಳ್ಳೋಣ, ಅಥವಾ ಸಾಧ್ಯ ಆಗಿದ್ರೆ ಮತ್ತೆ ಕೊನೆಗೆ ಅದನ್ನು ಆನ್ಲೈನಲ್ಲಿ ಮುಗಿಸ್ತಕ್ಕಂಥ ಕೆಲಸಕ್ಕೂ ಕೈ ಹಾಕ್ತೇವೆ. ಈಗ ಆರಂಭದಲ್ಲಿ ನಾವು ಆದಷ್ಟು ಸರಳವಾಗಿರ್ತಕ್ಕಂಥದ್ದು, ಅದರಲ್ಲಿ 2ನೇದ್ದು ಕಾವ್ಯ ಭಾಗದ 2ನೇ ಭಾಗ ವಚನಗಳು ಅನ್ನೋದು, ಅಕ್ಕಮಹಾದೇವಿ ಬರೆದಿರ್ತಕ್ಕಂಥ ವಚನಗಳ ಕುರಿತು ನಾವಿಲ್ಲಿ ಗಮನಿಸ್ಕೊಳ್ಳಿಕ್ಕಿದ್ದೇವೆ. ಮೊದಲನೇದಾಗಿ ವಚನ ಅಂದರೆ ಏನು, ವಚನ ಸಾಹಿತ್ಯ ಒಂದಷ್ಟು ವಿಚಾರಗಳನ್ನು ನಾವು ಇಲ್ಲಿ ಮೊದಲಿಗೆ ಆರಂಭದಲ್ಲಿ ಮನನ ಮಾಡಿಕೊಳ್ಳಬೇಕಾಗುತ್ತದೆ. ವಚನ ಸಾಹಿತ್ಯ ಅನ್ನೋದು ಇಡೀ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಸಾಹಿತ್ಯ ಪ್ರಕಾರ. ನಡುಗನ್ನಡ ಸಾಹಿತ್ಯದ ಬಹಳ ಗಮನಾರ್ಹವಾದ ದೀರ್ಘಕಾಲದಲ್ಲಿ ಇದ್ದು ಬೆಳೆದಿರ್ತಕ್ಕಂತಹ ಮತ್ತು ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ
ಇವತ್ತಿಗೂ ಸಹ ಹೆಚ್ಚು ಆ, ಆ, ಪ್ರಚಲಿತವಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಾರ ಇದ್ದೆ ಅದು ನಡುಗನ್ನಡ ಸಾಹಿತ್ಯ ಅನ್ನುವಂಥದ್ದು. ಸೊ ಯಾಕೆ ನಾವು ವಚನವನ್ನು ಅಭ್ಯಾಸ ಮಾಡಿಕೊಳ್ಬೇಕು? ಪಂಪ ಕನ್ನಡದ ಆದಿಕವಿಯಾಗಿರ್ತಕ್ಕಂಥ ಪಂಪ, ಆನಂತರ ಬರ್ತಕ್ಕಂಥ ರನ್ನ, ನಾಗಚಂದ್ರ, ಜನ್ನ ಇವರೆಲ್ಲ ಬರೆದಿರ್ತಕ್ಕಂಥ ಕಾವ್ಯದ ಭಾಗಗಳನ್ನು ನೀವು ಭಾಳ ಈ ಹಿಂದಿನ ತರಗತಿಗಳಲ್ಲಿ ಅದು ಪಿ ಯು ಸಿಯಲ್ಲಿರ್ಬೋದು ಅಥವಾ ಹೈಸ್ಕೂಲ್ ಮಟ್ಟದಲ್ಲಿರ್ಬೋದು ಒಂದಷ್ಟು ಪದ್ಯಗಳನ್ನು ನೀವು ಗಮನಿಸ್ಕೊಂಡಿರ್ತೀರ. ಈ ಪಂಪನ ಕಾವ್ಯ ಭಾಗಗಳನ್ನು, ರನ್ನನ ಕಾವ್ಯ ಭಾಗಗಳನ್ನು ನೀವು ಗಮನಿಸ್ತಾ ಹೋದರೆ ಹಳೆಗನ್ನಡದ ಭಾಷೆ ಅದು ಇರ್ತಕ್ಕಂಥದ್ದು, ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಭಾಷೆ ಅದು. ಅವರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ನಾವು ಚಂಪು ಸಾಹಿತ್ಯ ಅಂತ ಕರೀತೀವಿ. ಹಾಗಾಗಿ ಹಳೆಗನ್ನಡ ಸಂಸ್ಕೃತ ಪದಗಳೇ ಹೆಚ್ಚಾಗಿರ್ತಕ್ಕಂಥ ಸಾಮಾನ್ಯನಿಗೆ ಅರ್ಥ ಮಾಡಿಕೊಳ್ಳೋಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ಕಾವ್ಯ ಪ್ರಕಾರವಾಗಿ ನೀವು ಚಂಪುವನ್ನು ಗಮನಿಸ್ಕೊಂಡ್ರೆ ಸರಿಸುಮಾರು 11ನೇ ಶತಮಾನದ ಉತ್ತರಾರ್ಧ, 12ನೇ ಶತಮಾನದ ಆರಂಭ ಕಾಲದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಹಿತ್ಯ ಏನಿದೆ ಅದು ವಚನ ಸಾಹಿತ್ಯ ಅಂತೇಳಿ ಕರೆಯಲ್ಪಡ್ತದೆ. ವಚನ ಅನ್ನುವುದಕ್ಕೆ ಮಾತು ಅನ್ನುವಂಥ ಅರ್ಥ ಇದೆ. ಮಾತನ್ನು ವಚನ ಅಂತ ಹೇಳ್ತೇವೆ, ಭಾಷೆ ಅಂತ ಹೇಳ್ತೇವೆ. ಇಲ್ಲಿ ವಚನ ಸಾಹಿತ್ಯ ಅನ್ನೋದು ಒಂದು ರೀತಿಯ ಸಾಹಿತ್ಯದ ಪ್ರಕಾರ. ಅದೊಂದು ಈ ಸಾಹಿತ್ಯ ಪ್ರಕಾರದಲ್ಲಿ ಬಳಸಿರ್ತಕ್ಕಂಥ ಭಾಷೆ ಏನಿದೆ, ಸೊ ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಜೇಡರದಾಸಿಮಯ್ಯ, ಐದಕ್ಕಿಲಕ್ಕಮ್ಮ, ಮಾರಯ್ಯ ಇವರೆಲ್ಲ ಬರೆದಿರ್ತಕ್ಕಂಥ ವಚನವನ್ನು ನೀವು ಗಮನಿಸ್ಕೊಳ್ತಾ ಹೋದರೆ ಒಂದಷ್ಟು ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು, ಆಡು ಮಾತಿಗೆ ಹತ್ತಿರವಾಗಿರ್ತಕ್ಕಂಥ, ಅರ್ಥಾತ್ ಎಲ್ಲ ಜನರಿಗೂ ಸಾಮಾನ್ಯ ಅಕ್ಷರಜ್ಞಾನ ಇಲ್ಲದೇ ಇರತಕ್ಕಂಥ ಜನರಿಗೂ ಅದು ಅರ್ಥ ಆಗಬೇಕು. ಉನ್ನತ ವಿದ್ಯಾಭ್ಯಾಸವನ್ನು ಪಡೆದೇ ಇರತಕ್ಕಂಥ ಜನಗಳು ಅದನ್ನು ಅರ್ಥೈಸಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಜನರಿಗೆ ಹತ್ತಿರವಾಗತಕ್ಕಂಥ ಆಡು ಭಾಷೆಯಲ್ಲಿ ವಚನಕಾರರು ರಚನೆ ಮಾಡಿದ್ದಾರೆ. ವಚನಗಳನ್ನು ಯಾರು ಬರೆದಿರ್ತಾರೋ ಅವರನ್ನು ವಚನಕಾರರು ಅಂತೇಳಿ ನಾವು ಕರೀತೀವಿ. ಈ ವಚನಗಳಿಗೆ ಬಳಸಿರ್ತಕ್ಕಂಥ ವಸ್ತು, ಅದ ರೂಪಗಳನ್ನು ನೀವು ಗಮನಿಸಿಕೊಳ್ತಾ ಹೋದರೆ ಅದು ಒಂದು ರೀತಿಯಲ್ಲಿ ಆ ಕಾಲದ ವಾಸ್ತವಿಕವಾದಂಥ ವಿಚಾರಗಳನ್ನು ಜನರಿಗೆ ಮನದಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆ ವಚನಕಾರರು ತಮ್ಮ ವಚನಗಳ ಮೂಲಕ ಮಾಡಿದರು. ಜನರಲ್ಲಿ ಒಂದು ರೀತಿಯ ಸಾಮಾಜಿಕವಾದ ಪ್ರಜ್ಞೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಇಡೀ ಕನ್ನಡ ನೀವು ಇಡೀ ಭಾರತ ದೇಶದ ಸಾಮಾಜಿಕವಾದ ಚರಿತ್ರೆಯನ್ನು, ಸಾಮಾಜಿಕ ಬದುಕನ್ನು ನೀವು ಗಮನಿಸ್ಕೊಳ್ತಾ ಹೋದರೆ ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಪುರೋಹಿತಶಾಹಿ ವ್ಯವಸ್ಥೆ, ಸೊ ಈ ರೀತಿಯ ಒಂದು ರೀತಿಯ ಅಂತರದ ವ್ಯವಸ್ಥೆ ಏನಿದೆ ಅಥವಾ ಅದನ್ನು ವರ್ಗ ತಾರತಮ್ಯ, ವರ್ಣ ತಾರತಮ್ಯ ಅಂತ ಹೇಳಿದಾದರೆ ಈ ರೀತಿಯ ತಾರತಮ್ಯದ ವ್ಯವಸ್ಥೆಯ ಕುರಿತು ಮತ್ತು ಆ ವ್ಯವಸ್ಥೆ ಏನಿದೆ ಯಾವ ರೀತಿಯಲ್ಲಿ ಬಡವರ ಮೇಲೆ ಅಥವಾ ಯಾವ ರೀತಿಯಲ್ಲಿ ಕೆಳ ವರ್ಣದವರ, ಕೆಳ ವರ್ಗದವರ ಜನರ ಮೇಲೆ ಯಾವ ರೀತಿಯ ದುಷ್ಪರಿಣಾಮವನ್ನು ಬೀರುತ್ತಾ ಇದೆ, ಸೊ ಆ ಮೂಲಕ ಅವರ ಬದುಕು ಯಾವ ರೀತಿ ನಿರ್ವಹಣೆಗೆ ಕಷ್ಟ ಸಾಧ್ಯವಾಗಿದೆ ಅನ್ನೋದನ್ನು ಈ ವಚನಕಾರರು ತಮ್ಮ ವಚನಗಳ ಮೂಲಕ ಹೇಳಿದರು. ಹಾಗಾಗಿ ಜನರಲ್ಲಿರ್ತಕ್ಕಂಥ ಒಂದು ರೀತಿಯ ಮೂಢನಂಬಿಕೆ, ಜನರಲ್ಲಿರ್ತಕ್ಕಂಥ ಅಜ್ಞಾನ ಹೋಗಲಾಡಿಸುವುದಕ್ಕೆ ಎಲ್ಲ ಜನರು ಸಹ ತಮ್ಮ ಸ್ವಂತ ನೆಲೆಯಲ್ಲಿ ಬದುಕುವುದಕ್ಕೆ ಅರ್ಹವಾಗತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ರಚನೆ ಮಾಡುವ ನೆಲೆಯಲ್ಲಿ ಈ ವಚನಕಾರರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಆದ ಕಾರಣವೇ ವಚನ ಸಾಹಿತ್ಯ ಅಂದು ಹೆಚ್ಚು ಪ್ರಚಲಿತವಾಗತಕ್ಕಂಥದ್ದು. ಮತ್ತು
ವಚನಕಾರರು ವಚನಗಳ ಮೂಲಕ ಹೇಳ್ತಕ್ಕಂಥ ಹಲವಾರು ವಿಚಾರಗಳೇನಿವೆ ಅವು ಅವರ ಸ್ವಂತ ಅನುಭವ ಮತ್ತು ಅಭಿವ್ಯಕ್ತಿಗೆ ಸಂಬಂಧಪಟ್ಟದ್ದು. ಸ್ವಂತ ಅನುಭವವನ್ನು ತಮ್ಮ ಜೀವನದಲ್ಲಿ ತಾವೇ ಅನುಭವಿಸಿರ್ತಕ್ಕಂಥ ಅನುಭವಗಳೇನೆ ಅದನ್ನು ವಚನಗಳ ಮೂಲಕ ಅಭಿವ್ಯಕ್ತಿಪಡಿಸ್ತಕ್ಕಂಥ ಕೆಲಸವನ್ನು ವಚನಕಾರರು ಮಾಡಿದರು. ಹಾಗಾಗಿ ವಚನ ಸಾಹಿತ್ಯ ಅನ್ನೋದು ಹೆಚ್ಚು ಜನಪ್ರಿಯವಾಯಿತು. ಈ ವಚನ ಸಾಹಿತ್ಯ ಏನಿದೆ ಆಧುನಿಕ ಕನ್ನಡ ಸಾಹಿತ್ಯದ ಉಗಮಕ್ಕೂ ಸಹ ಒಂದು ರೀತಿಯಲ್ಲಿ ಅದು ಬೆಳವಣಿಗೆಯೂ ಸಹ ಒಂದು ರೀತಿಯ ಪ್ರೇರಣೆಯನ್ನು ನೀಡಿದೆ ಅಂತ ಹೇಳ್ಬೋದು ನಾವು. ಆವಾಗಲೇ ಹೇಳಿದಾಗ ವಚನ ಅನ್ನುವಂಥ ಏನಿದೆ ಸರಳವಾದ ಮಾತಿನಲ್ಲಿ ಹೇಳಿದ್ರೆ ವಚನ ಅನ್ನೋದಕ್ಕೆ ಮಾತು ಅಂತ ಅರ್ಥ. ಅದ ಕಾರಣ ವಚನಗಳನ್ನು ಗದ್ಯ ಅಂತ ಹೇಳ್ತಾಯಿದ್ರು, ರೂಪಕ ಅಂತೇಳಿ ಕರೆಯುತ್ತಾಯಿದ್ರು. ಹಾಗಾಗಿ ಈ ಗದ್ಯ ರೂಪಗಳೆಲ್ಲ ಸಹ ವಚನದ ಸಾಲಿನೊಳಗೆ ಸೇರಿಕೊಳ್ತವೆ. ನೀವು ಪಂಪನ ಕಾವ್ಯಗಳನ್ನು ಗಮನಿಸ್ಕೊಳ್ಳಿ, ರನ್ನದ ಕಾವ್ಯಗಳನ್ನು ಗಮನಿಸಲಿ, ಅಲ್ಲೆಲ್ಲೇನಿದೆ ಪದ್ಯದ ನಡುವೆ ಒಂದಷ್ಟು ಗದ್ಯದ ಭಾಗಗಳು, ಗದ್ಯದ ತುಣುಕುಗಳನ್ನು ನೀವು ಗಮನಿಸ್ಕೊಳ್ಬೋದು. ಅದನ್ನು ಸಹ ವಚನ ಅಂತ ಹೇಳಿದರೆ ನೀವು ಗಮನಿಸ್ಕೊಳ್ಳಿ. ಪಂಪನ ಕಾವ್ಯಗಳಲ್ಲಿ ಗದ್ಯದ ಭಾಗಗಳು ಎಲ್ಲಿ ಬರ್ತಾ ಇದೆಯೋ ಅಲ್ಲಿ ಆರಂಭದಲ್ಲಿ ವಾ ಅಂತ ಬರೀತಾರೆ. ವಾ ಅಂತ ಬರೆದು 2 ಗೆರೆಯನ್ನು ಹಾಕ್ತಾರೆ. ವಾ ಅಂದರೆ ವಚನ ಅನ್ನೋದು ಅರ್ಥ. ಹಾಗಾಗಿ ವಚನ ಅನ್ನೋದು ಒಂದು ರೀತಿಯಲ್ಲಿ ಗದ್ಯಾತ್ಮಕವಾದ ಕಾವ್ಯ ಅಂತ ನಾವು ಕರೆಯಬೇಕಾಗುತ್ತದೆ. ಸೊ ಗದ್ಯ ಅದು ನೋಡುವುದಕ್ಕೆ ಗದ್ಯ ರೀತಿಯಲ್ಲಿ ಅದು ಸಹ ಅದರಲ್ಲೂ ಸಹ ಒಂದು ರೀತಿಯ ಗೀತ ಗುಣ ಇದೆ, ಗಾಯನದ ಗುಣ ಇದೆ ಅನ್ನೋದನ್ನು ನಾವು ಬಹಳ ಸಂಗೀತಕಾರರು ತಮ್ಮ ಸಂಗೀತ ಕ್ಷೇತ್ರಕ್ಕೆ ವಚನಗಳನ್ನು ಅಳವಡಿಸಿಕೊಳ್ಳುವುದನ್ನು ಗಮನಿಸ್ಕೊಳ್ಬೋದು. ಹಾಗಾಗಿ ವಚನ ಸಾಹಿತ್ಯ, ಒಟ್ಟಿನಲ್ಲಿ ವಚನ ಸಾಹಿತ್ಯ ಯಾವ ನೆಲೆಯಲ್ಲಿ ಹುಟ್ಟಿತ್ತು ಅಂತ ಗಮನಿಸ್ಕೊಳ್ತಾ ಹೋದರೆ ಈ ವೀರಶೈವ ಶರಣರು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದಂಥ ಧರ್ಮ ಯಾವುದು ಅಂತ ಹೇಳಿದ್ರೆ ಅದು ವೀರಶೈವ ಧರ್ಮ. ಹಾಗಾಗಿ ವೀರಶೈವ ಧರ್ಮದ ಈ ಶರಣರೇನಿದ್ದಾರೆ, ಶಿವಶರಣರೇನಿದ್ದಾರೆ, ಅವರು ತಮ್ಮ ಅನುಭವದ ವೇದನೆಗೆ ಅಥವಾ ತಮ್ಮ ಅನುಭವದ ವೇದನೆ ಏನಿದೆ ಅದನ್ನು ಬೋಧಿಸುವುದಕ್ಕೆ, ಅದನ್ನು ಹೇಳಿಕೊಳ್ಳುವುದಕ್ಕೆ ಈ ವಚನ ಅನ್ನುವಂಥ ಒಂದು ಪ್ರಕಾರವನ್ನು ಅವರು, ಮಾಧ್ಯಮವನ್ನು ಅವರು ಬಳಸಿಕೊಡ್ತಾರೆ. ಆದ ಕಾರಣವೇ ವಚನ ಅನ್ನುವುದು ಕನ್ನಡ ಸಾಹಿತ್ಯದ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕಾರ ಅನ್ನೋದನ್ನು ಗಮನಿಸಿಕೊಳ್ಳಬೇಕಾಗುತ್ತದೆ. ವಚನ ಸಾಹಿತ್ಯ ವೀರಶೈವ ಧರ್ಮದ ಸಾರ ಸಂಗ್ರಹ, ಆಧ್ಯಾತ್ಮಶಾಸ್ತ್ರ ಮತ್ತು ಷಟ್ಸ್ಥಳ ಶಾಸ್ತ್ರ ಎಂಬುದಾಗಷ್ಟೇ ಅಲ್ಲದೆ ವಚನಗಳು ಕನ್ನಡದ ಶೈವಾಗಮಗಳು, ಕನ್ನಡದ ಉಪನಿಷತ್ತುಗಳು ಅನ್ನುವಂಥ ಕೀರ್ತಿಗೂ ಪಾತ್ರವಾಗಿವೆ. ಇಂಥ ವಚನಗಳನ್ನು ಶಿವಶರಣರು ತಮ್ಮ ನುಡಿಗಳಲ್ಲಿ ಹೇಳ್ತಾರೆ. ಅವರ ನಡೆನುಡಿಗಳೇನಿವೆ, ಶಿವಶರಣರ ನಡೆನುಡಿಗಳು ಅಂದರೆ ಅನುಭವ ಹೇಳಿದೆ, ಬದುಕು ಅಂತ ಹೇಳಿದೆ ನಾನು. ಅವರ ಬದುಕಿನ ನಡೆನುಡಿಗಳೇ ಈ ವಚನಗಳ ಹುಟ್ಟಿಗೆ ಆಧಾರವಾಗಿವೆ. ಮುಖ್ಯವಾಗಿ ಜನಸಾಮಾನ್ಯರನ್ನು ದೃಷ್ಟಿಯಾಗಿರಿಸಿಕೊಂಡು ಮತ್ತು ಈ ಸಾಮಾಜಿಕವಾದಂತಹ ಏಳಿಗೆಯಲ್ಲಿ ಸಾಮಾಜಿಕ ಅಭಿವೃದ್ಧಿಗೆ ಬೇಕಾಗಿ ಆ ಮೂಲಕ ಜನಜಾಗೃತಿಯನ್ನು ಉಂಟು ಮಾಡುವಂಥ ನೆಲೆಯಲ್ಲಿ ಶಿವಶರಣರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಎಲ್ಲರ ಉದ್ಧಾರವನ್ನು ಗಮನಿಸಿಕೊಂಡು ಸರ್ವರ ಉದ್ಧಾರಕ್ಕೆ ತೊಟ್ಟು ನಿಂತ ಶರಣರ ಸಾರ ಸಂಗ್ರಹಗಳನ್ನು ನಾವು ಈ ವಚನಗಳಲ್ಲಿ ಗಮನಿಸ್ಕೊಳ್ತೇವೆ. ಹಾಗಾಗಿ ವಚನಗಳು ಅನ್ನುವುದೇನಿದೆ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದಂಥ ವೀರಶೈವ ಧರ್ಮದ ಬೇರೆ ಬೇರೆ ಸಿದ್ಧಾಂತಗಳು, ಅವುಗಳ ಜೊತೆಗೆ ಆ ಕಾಲದಲ್ಲಿ 12ರಿಂದ ಸುಮಾರು 14ನೇ ಶತಮಾನದ 15ನೇ ಶತಮಾನದವರೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಈ ವೀರಶೈವ ಧರ್ಮ ಏನಿದೆ, ಆ ವೀರಶೈವ ಧರ್ಮದ ಸಿದ್ಧಾಂತಗಳೊಂದಿಗೆ ಆ ಕಾಲದ ಸಾಮಾಜಿಕ ಬದುಕಿನ ವಿಶ್ಲೇಷಣೆಯನ್ನು, ಆ ಮೂಲಕ ಜನಸಾಮಾನ್ಯರ ಬದುಕು ಏನಿದೆ ಅದು ಉನ್ನತ ನೆಲೆಯಲ್ಲಿ ಸಾಗಬೇಕು ಅನ್ನೋದನ್ನು ವಚನಕಾರರು ತಮ್ಮ ವಚನಗಳ ಮೂಲಕ
ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಂಥ ವಚನಕಾರರು ಕನ್ನಡದ ಆರಂಭದ ವಚನಕಾರ ಜೇಡರದಾಸ ತೊಡಗಿ ಆನಂತರ ಅಲ್ಲಮಪ್ರಭು, ಬಸವಣ್ಣ, ಅಕ್ಕಮಹಾದೇವಿ, ಸಿದ್ದರಾಮ, ಜೇಡರದಾಸ, ಮೋಳಿಗೆ ಮಾರಯ್ಯ, ಐದಕ್ಕಿ ಲಕ್ಕಮ್ಮ, ಈ ರೀತಿ ಬೇರೆ ಬೇರೆ ವಚನಕಾರರನ್ನು ನಾವು ಗಮನಿಸ್ಕೊಳ್ತೇವೆ. ವಚನಕಾರರು ಅಂದರೆ ಇಲ್ಲಿ ನಾವು ಗಮನಿಸ್ಕೊಳ್ಬೇಕಾದ್ರೆ ಇನ್ನೊಂದು ಅಂಶ ಹೇಳಿದ್ರೆ, ಕೇವಲ ಪುರುಷರು ಮಾತ್ರ ಈ ಸಾಹಿತ್ಯ ರಚನೆಯನ್ನು ಮಾಡಿದ್ದು ಅಲ್ಲ. ಜನಪದ ಸಾಹಿತ್ಯದಲ್ಲಿ ಹಂತಿಕಂತಿಯರು ಅನ್ನುವಂಥ ವಚನ ಕವಿತ್ರಿಯರು ಇದ್ದು ಅಂತೇಳಿ ನಾವು ಸಾಹಿತ್ಯ ಚರಿತ್ರೆಯಲ್ಲಿ ಗಮನಿಸ್ಕೊಳ್ತೇವೆ. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಶಿಷ್ಟ ಸಾಹಿತ್ಯದಲ್ಲಿ ಕನ್ನಡದಲ್ಲಿ ಸ್ತ್ರೀಯೊಬ್ಬಳು ಸಾಹಿತ್ಯ ರಚನೆಯನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವುದನ್ನು ಅಕ್ಕ ಮಹಾದೇವಿ 12ನೇ ಶತಮಾನದ ಅಕ್ಕ ಮಹಾದೇವಿ ಅನ್ನುವಂಥ ವಚನಕಾರ್ತಿ ತನ್ನ ವಚನದ ಮೂಲಕ ತೋರಿಸ್ಕೊಡ್ತಾ ಇದ್ದಾಳೆ. ನಾವಿಲ್ಲಿ ಅಕ್ಕ ಮಹಾದೇವಿಯ ಕುರಿತು ವೈಯಕ್ತಿಕ ವಿಚಾರದ ಒಂದಷ್ಟು ಗಮನಿಸ್ಕೊಳ್ಬೇಕಾಗ್ತದೆ. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಈಕೆ. ಆಧ್ಯಾತ್ಮದ ಹಂಬಲದಿಂದ ಜೀವನಾನುಭವವನ್ನು ನೃತ್ಯವಾಗಿ ತೋಡಿಕೊಂಡ ಕನ್ನಡದ ಮೊದಲ ಮಹಿಳೆ ಅಂತೇಳಿ ಕರೆಸಿಕೊಂಡಿದ್ದಾಳೆ. ಆಧ್ಯಾತ್ಮದ ಹಂಬಲ, ಲೌಕಿಕ ಜೀವನ ಎಂದರೆ ಈ ಲೌಕಿಕ ಜೀವನದ ಕಷ್ಟ ಪರಂಪರೆಗಳು ಅವನ್ನು ದೂರ ಮಾಡಿ ಆಧ್ಯಾತ್ಮ ಅರ್ಥಾತ್ ಶಿವನಲ್ಲಿ ಲೀನವಾಗತಕ್ಕಂಥ, ಶಿವನಲ್ಲಿ ಐಕ್ಯವಾಗತಕ್ಕಂಥ ಆಧ್ಯಾತ್ಮದ ಬದುಕಿನ ಕಡೆಗೆ ಸಾಗಿರ್ತಕ್ಕಂಥವಳು ಅಕ್ಕ ಮಹಾದೇವಿ. ಹಾಗಾಗಿ ಲೌಕಿಕ ಜೀವನದಲ್ಲಿದ್ದುಕೊಂಡು ಆಧ್ಯಾತ್ಮಗಳಿಗೆ ಸಾಕ್ತಕ್ಕಂಥ ಅವಳ ಹಂಬಲವನ್ನು ತಮ್ಮ ವಚನಗಳಲ್ಲಿ ಆಕೆ ನಿರೂಪಿಸ್ತಾಳೆ. ಅಂಥ ಕನ್ನಡದ ಮೊದಲ ಮಹಿಳೆ ಆಕೆ ಎನಿಸಿಕೊಂಡಿದ್ದಾಳೆ. ಉಡುತಡಿ ಅನ್ನುವಂಥದ್ದು ಆಕೆಯ ಜನ್ಮಸ್ಥಳ ಅನ್ನುವಂಥದ್ದನ್ನು ಸಾಹಿತ್ಯ ಚರಿತ್ರಕಾರರು ದಾಖಲಿಸ್ತಾರೆ. ಅದು ಈಗಿನ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಶಿಕಾರಿಪುರ ತಾಲೂಕು ಏನಿದೆ ಅಲ್ಲಿರ್ತಕ್ಕಂಥ ಊರು. ಅದು ಈಗ ಉಡುಗಣಿ ಅಂಥೇಳಿ ಹೆಸರಿಂದ ಕರೆಯಲ್ಪಡ್ತಾ ಇದೆ. ಚರಿತ್ರೆಯಲ್ಲಿ ಅದು ಉಡುತಡಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಿತ್ತು ಅಂತ ಹೇಳ್ತಾರೆ. ಅದನ್ನು ಉದಕ ತಡಿ, ಉಡುತಡಿ, ಉಡುಗಣಿ ಆಯಿತು ಅಂತೇಳಿ ಭಾಷಾವಿಜ್ಞಾನಿಗಳು ಅದನ್ನು ಹೇಳ್ತಾರೆ. ಶಿವಾಚಾರವನ್ನು ಒಪ್ಪಿಕೊಂಡ ಸಾಂಪ್ರದಾಯಿಕ ಕುಟುಂಬದ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಮಗಳು ಈಕೆ ಅಂತೇಳಿ ಕೆಲವು ಕಡೆ ನಾವು ಗಮನಿಸ್ಕೊಳ್ಬೇಕಾದ ವಿಚಾರ. ಶೈವ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು. ಅಂತಹ ಶೈವರಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಮಗಳು ಈಕೆ. ತನ್ನ ಯೌವನಾವಸ್ಥೆಯಲ್ಲಿ ಆಕೆ ಕೌಶಿಕ ಅನ್ನುವಂಥ ರಾಜನನ್ನು ಬಯಸಿಕೊಂಡು ಆತನ ದೃಷ್ಟಿಗೆ ಬಿದ್ದು ಆತನ ಒತ್ತಡಕ್ಕೆ ಮಣಿದು, ಅದೇ ರೀತಿಯಲ್ಲಿ ತನ್ನ ತಂದೆ ತಾಯಿಯರ ಅಪೇಕ್ಷೆಯ ರೀತಿಯಲ್ಲಿ ಆಕೆ ಕೆಲವಾರು ಷರತ್ತುಗಳನ್ನು ಇಟ್ಟುಕೊಂಡು ಮೂಲತಃ ಜೈನನಾಗಿದ್ದ ಆ ಕೌಶಿಕನೊಂದಿಗೆ ಆಕೆ ವಿವಾಹವಾಗ್ತಾಳೆ. ಆತ ಜೈನನಾಗ್ತಾನೆ, ಇವಳು ಶೈವಳಾಗ್ತಾಳೆ. ಉತ್ಕಟ ಶಿವಭಕ್ತಿಯನ್ನು ಹೊಂದಿದ್ದ ಈಕೆ ಕೌಶಿಕನೊಡನೆ ದಾಂಪತ್ಯವನ್ನು ಮುಂದುವರಿಸದೆ ವೈವಾಹಿಕ ಬಂಧನದಿಂದ ಆಕೆ ಬಿಡುಗಡೆ ಹೊಂದುತ್ತಾಳೆ ಅನ್ನುವುದನ್ನು ನಾವು ಸಾಹಿತ್ಯ ಚರಿತ್ರೆಯಲ್ಲಿ ಗಮನಿಸಿಕೊಳ್ತೇವೆ. ಸೊ ಆ ಕಾಲದ ಸಾಮಾಜಿಕ ವ್ಯವಸ್ಥೆ ಇದೆ, ಅದಕ್ಕೆ ವಿರೋಧವಾಗಿ ಅಥವಾ ಆ ಸಾಮಾಜಿಕ ವ್ಯವಸ್ಥೆಗೆ ವಿರಕ್ತಿಯನ್ನು ಹೊಂದಿ ಶಿವಭಕ್ತರ ಸಾನ್ನಿಧ್ಯವನ್ನು ಬಯಸಿಕೊಂಡು ಆಕೆ ಕಲ್ಯಾಣದತ್ತ ತೆರಳುತ್ತಾಳೆ. ಆ ಕಲ್ಯಾಣದಲ್ಲಿ ಆ ಕಾಲದಲ್ಲಿದ್ದಂಥ ಪ್ರಸಿದ್ಧ ಶಿವಶರಣ ವಚನಕಾರ, ಎಲ್ಲ ವಚನಕಾರರಿಗೆ ಗುರುಸ್ಥಾನದಲ್ಲಿದ್ದ ಅಲ್ಲಮಪ್ರಭುವಿನ ಕಡೆಗೆ ಸಾಗ್ತಾಳೆ ಅವಳು. ಅಲ್ಲಮಪ್ರಭು ಆಕೆಯನ್ನು ತನ್ನ ಶಿಷ್ಯರಾಗಿ ಸ್ವೀಕರಿಸೋಕ್ಕೆ ಆಕೆಯ ಮುಂದೆ ಹಲವಾರು ಪರೀಕ್ಷೆಗಳನ್ನು ಒಡ್ಡುತ್ತಾನೆ ಅನ್ನುವಂಥ ಮಾಹಿತಿಯನ್ನು ಚರಿತ್ರೆಯಲ್ಲಿ ನಾವು ಗಮನಿಸ್ಕೊಳ್ಬೋದು. ಅಲ್ಲಮಪ್ರಭು ಒಡ್ಡಿರ್ತಕ್ಕಂಥ ಈ ರೀತಿಯ ಹಲವಾರು ಪರೀಕ್ಷೆಗಳನ್ನು ಗೆದ್ದು ಈಕೆ ಏನಾಗ್ತಾಳೆ,
ತನ್ನ ಶಿಷ್ಯನಾಗ್ತಾಳೆ. ತನ್ನ ಇಷ್ಟ ದೈವವಾಗಿರ್ತಕ್ಕಂಥ ಚೆನ್ನಮಲ್ಲಿಕಾರ್ಜುನ ಏನಿದ್ದಾನೆ, ಆ ಚೆನ್ನಮಲ್ಲಿಕಾರ್ಜುನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುತ್ತಾ ಆ ಕಲ್ಯಾಣದಿಂದ ಶ್ರೀಶೈಲಕ್ಕೆ ಮುಂದಕ್ಕೆ ಹೋಗ್ತಾಳೆ. ಶ್ರೀಶೈಲದಲ್ಲಿ ಹೋಗಿ ಅಲ್ಲಿ ಕದಲೀವನದಲ್ಲಿ ಆಕೆ ಐಕ್ಯಲಾಗ್ತಾಳೆ, ಶಿವನೊಂದಿಗೆ ಐಕ್ಯಲಾಗ್ತಾಳೆ, ಶಿವ ಸಾನ್ನಿಧ್ಯವನ್ನು ಸೇರ್ತಾಳೆ. ಅರ್ಥಾತ್ ಆ ಶಿವ ಶ್ರೀಶೈಲದಲ್ಲಿ ಆಕೆ ಮರಣವನ್ನು ಹೊಂದುತ್ತಾಳೆ ಅನ್ನುವಂಥದ್ದನ್ನು ನಾವು ಸಾಹಿತ್ಯ ಚರಿತ್ರೆಯಲ್ಲಿ ಗಮನಿಸ್ಕೊಳ್ಬೇಕಾಗ್ತದೆ. ಆಕೆ ಆರಂಭದಲ್ಲಿ ಹೇಳಿದರೆ ಆ ಕಾಲದ ಸಾಮಾಜಿಕ ವ್ಯವಸ್ಥೆಗೆ ಸೆಡ್ಡು ಹೊಡೆದು ಬಂದವಳು. ಹಲವಾರು ವಿರೋಧಗಳ ನಡುವೆ, ವಿರೋಧದೊಂದಿಗೆ ಅಥವಾ ಹಲವಾರು ಏನು ಒತ್ತಡಗಳಿಗೆ ಮಣಿದು ಮತ್ತು ಹಲವಾರು ಷರತ್ತುಗಳನ್ನು ಇಟ್ಟುಕೊಂಡು ಕೌಶಿಕನ ಮದುವೆ ಆದವಳು. ಅದೇ ಕೌಶಿಕ ತನ್ನ ವಿಚಾರಗಳಿಗೆ ಮನ್ನಣೆ ಕೊಡದೇ ಇದ್ದಾಗ, ತನ್ನ ಮಾತಿಗೆ ಬೆಲೆ ಕೊಡದೇ ಇದ್ದಾಗ ಅವಳು ಹೇಳ್ತಾಳೆ, ಸಾವ ಕೆಡುವ ಲೋಕದ ಗಂಡರನ್ನು ತ್ಯಜಿಸಿ ಸತ್ಯ ಸ್ವರೂಪನಾಗಿರ್ತಕ್ಕಂಥ ಭಗವಂತನಾದಂಥ ಚೆನ್ನಮಲ್ಲಿಕಾರ್ಜುನನೇ ಗಂಡನೆಂದು ಸ್ವೀಕರಿಸ್ತಾಳೆ ಆಕೆ. ಆ ಮೂಲಕ ಆಕೆ ಆಧ್ಯಾತ್ಮಿಕ ಬದುಕನ್ನು ನಡೆಸ್ತಾಳೆ. ಸೊ ಈ ಲೌಕಿಕದ ಗಂಡನ್ನು ತ್ಯಜಿಸಿ ಅಲೌಕಿಕದ ಗಂಡನ ಕಡೆಗೆ ಸಾಕ್ತಾಳೆ. ಲೌಕಿಕದ ಗಂಡ ಏನಿದ್ದಾನೆ ಅವ ಸಾವ ಕೆಡುವ ಗಂಡ ಇವ. ಅಂದರೆ ಈ ಮನುಷ್ಯರಿಗೆ ಎಲ್ಲರಿಗೂ ಸಹ ಸಾವು ಇದೆ, ಕೇಡು ಇದೆ. ಕೇಡು ಸಾವುಗಳು ಅರ್ಥಾತ್ ಈ ದೇಹದಾರಿಗಳ ಅಂತ ನಮಗೆಲ್ಲ ಏನೇನಿದೆ ಅಂದರೆ ರೋಗ ರುಜಿನಾದಿಗಳು ಕೇಡುಗಳು ಬರ್ತವೆ. ಮತ್ತು ಈ ದೇಹ ಏನಿದೆ ಶಾಶ್ವತವಾಗಿಳಿದೆ, ನಾವೆಲ್ಲ ಸಾಯ್ತೇವೆ, ಆದ ಕಾರಣ ಸಾವು. ಹಾಗಾಗಿ ಈ ಸಾವ ಕೆಡುವ ಗಂಡನ್ನು ತ್ಯಜಿಸಿ ಆಕೆ ಸಾವಿಲ್ಲದ ಕೇಳಿಲ್ಲದ ಚೆಲುವನಾಗಿರ್ತಕ್ಕಂಥ ಚೆನ್ನಮಲ್ಲಿಕಾರ್ಜುನಿಗೆ ಆಕೆ ಒಲಿಯುತ್ತಾಳೆ. ಆತನ ಕಡೆಗೆ ಆಕೆಯ ಮನಸ್ಸು ವಾಳ್ತದೆ. ಸೊ ಅದೇ ಚೆನ್ನಮಲ್ಲಿಕಾರ್ಜುನನನ್ನು ಜಪಿಸ್ತಾಳೆ. ಆ ಚೆನ್ನಮಲ್ಲಿಕಾರ್ಜುನನನ್ನು ತನ್ನ ಇಷ್ಟ ದೈವವಾಗಿರಿಸಿಕೊಂಡು ಆಕೆ ವಚನಗಳನ್ನು ರಚಿಸ್ತಾಳೆ. ತನ್ನ ಹಿಂದಿನ ಸಾಮಾಜಿಕ ಬದುಕು, ಲೌಕಿಕ ಬದುಕಿನಲ್ಲಿ ತನ್ನ ಕೌಶಿಕನೊಂದಿಗೆ ತಾನು ಕಳೆದಂಥ ಬದುಕು, ಆ ಕಾಲದಲ್ಲಿ ಸಮಾಜ ತನ್ನನ್ನು ಕಂಡುಕೊಂಡಂಥ ರೀತಿ, ಅಷ್ಟು ಮಾತ್ರ ಅಲ್ಲ, ಆನಂತರ ಆಕೆ ಯಾವ ರೀತಿಯಲ್ಲಿ ಶೈವ ಧರ್ಮಕ್ಕೆ ವಾಳ್ತಾ ಇದ್ದಾಳೆ, ಶೈವ ಧರ್ಮದ ಚೆನ್ನಮಲ್ಲಿಕಾರ್ಜುನ ಕುರಿತು ಆಕೆಯಲ್ಲಿರ್ತಕ್ಕಂಥ ಅತೀವಾದ ಭಕ್ತಿ ಏನಿದೆ, ಎಲ್ಲ ವಿಚಾರಗಳನ್ನು ನಾವು ಆಕೆಯ ವಚನಗಳಲ್ಲಿ ನಾವು ಗಮನಿಸಿಕೊಳ್ಬೋದು. ಸೊ ಈ ರೀತಿಯಲ್ಲಿ ಒಂದು ಪುರುಷ ಪ್ರಧಾನವಾದ ಸಾಮಾಜಿಕ ವ್ಯವಸ್ಥೆಗೆ ವಿರುದ್ಧವಾಗಿ ಆ ಕಾಲದಲ್ಲಿರ್ತಕ್ಕಂತಹ ಪೌರೋಹಿತಶಾಹಿ ವ್ಯವಸ್ಥೆ ಏನಿದೆ ಅಥವಾ ಜಾತಿ ವ್ಯವಸ್ಥೆ ಏನಿದೆ ಅಥವಾ ಲೌಕಿಕದ ಬದುಕಿನ ಕ್ಷಣಿಕತೆ ಏನಿದೆ ಅವೆಲ್ಲವನ್ನು ಬಿಟ್ಟುಕೊಂಡು ಆಕೆ ಯಾವ ರೀತಿಯಲ್ಲಿ ಆಧ್ಯಾತ್ಮಿಕದ ಎಡೆಗೆ ಸಾಗುತ್ತಾಳೆ ಅನ್ನೋದನ್ನು ನಾವು ಆಕೆಯ ವಚನಗಳಲ್ಲಿ ಗಮನ ಕೊಡ್ತೇವೆ. ಆಕೆ ಲೌಕಿಕವನ್ನು ಬಿಟ್ಟು ಬರ್ತಾಳೆ ಅನ್ನುವ ಕಾರಣಕ್ಕಾಗಿ ಆಕೆ ಬದುಕನ್ನು ನಿರಾಕರಿಸಿದ್ದಾಳೆ ಅನ್ನೋದು ಅರ್ಥ ಅಲ್ಲ. ಈ ಬದುಕನ್ನು ಸ್ವೀಕರಿಸಿಕೊಂಡು ಸಾಧನೆಯ ಹಾದಿಯನ್ನು ಹಿಡಿಯುವುದು ಹೇಗೆ, ಆತ್ಮ ಸಾಧನೆಗೆ ಹೊರಗಿನ ಲೋಕ ಜೀವನದ ಕಂಟಕಗಳು ಒಡ್ಡುವಂತೆ ಆತ್ಮ ಆಶ್ರಯಿಸಿದ ಶರೀರ ಒಡ್ಡುತ್ತದೆ ಅನ್ನೋದನ್ನೇ ಹೇಳ್ತಾಳೆ. ಅಂದರೆ ಆಧ್ಯಾತ್ಮಿಕ ಸಾಧನೆ ಮಾಡುವಲ್ಲಿ ನಮಗೆ ಸಮಾಜ ಏನಿದೆ, ಅಂದರೆ ಈ ಲೋಕ ಜೀವನದ ಕಂಟಕಗಳು, ಆ ಸಮಾಜ ಏನಿದೆ ನಮಗೆ ತೊಂದರೆಯನ್ನು ನೀಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಈ ದೇಹ, ಅಂದರೆ ದೇಹ ಕಾಮ ಕ್ರೋಧ ಲೋಭ ಮೋಹಗಳಿಂದ ಕೂಡಿರತಕ್ಕಂಥ ಈ ದೇಹ ಏನಿದೆ, ಈ ದೇಹವು ಸಹ ಅದೇ ರೀತಿಯ ಅಡ್ಡಿ ಆತಂಕಗಳನ್ನು ಒಡ್ಡುತ್ತದೆ. ಹಾಗಾಗಿ ಈ ಅಡ್ಡಿ ಆತಂಕಗಳನ್ನು ದೂರ ಮಾಡಿಕೊಂಡು ಒಬ್ಬ ನಿಜವಾದ ಸಾಧಕನಾದವ ಯಾವ ರೀತಿಯಲ್ಲಿ ಲೋಕ ಜೀವನವನ್ನು ಜಯಿಸಿ ಸಂಯಮಗಳನ್ನು ಬೆಳೆಸಿಕೊಂಡೆ ಕಾಯದ ಕೋಟಲೆ ಗೆಲ್ಲುವ ಯುಕ್ತಿಯನ್ನು ಕಲಿಯಬೇಕು ಎಂಬುದನ್ನು, ಶರಣಾಗತಿ ಭಾವದಂತೆ ದೈವಕ್ಕೆ ಸವಾಲಾಗಿ ನಿಲ್ಲುವ ಎದೆಗಾರಿಕೆಯನ್ನು, ಭಕ್ತನ ಪರೀಕ್ಷೆಯಲ್ಲಿ ಭಕ್ತನಿಗೆ ಜಯವೆಂಬುದನ್ನು ಹಲವು ನಿದರ್ಶನ ಮೂಲಕ ದೃಢಪಡಿಸಿದ್ದಾರೆ. ದೇವರು ಭಕ್ತನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಆ ಪರೀಕ್ಷೆಯಲ್ಲಿ ಯಾರು
ಜಯವನ್ನು ಹೊಂದುತ್ತಾನೋ ಅವ ಮಾತ್ರ ದೇವರ ಪಾದವನ್ನು ಸೇರುವುದಕ್ಕೆ ಸಾಧ್ಯ ಆಗುತ್ತದೆ. ಸೊ ಈ ದೇವರ ಪಾದವನ್ನು ಸೇರಬೇಕಾದ್ರೆ ಶಿವ ಸಾನ್ನಿಧ್ಯವನ್ನು ಪಡೆಯಬೇಕು ಅಂತಾದರೆ ಶರಣಾಗತಿ ಭಾವ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತದೆ. ಹಾಗಾಗಿ ಲೋಕದ ಕಷ್ಟಕೂಟಗಳೆಲ್ಲ ಜಯಿಸಿಕೊಂಡು ದೇವರಿಗೆ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಯಾರು ಶರಣಾಗ್ತಾನೋ ಅವನನ್ನು ದೇವರು ತನ್ನ ಬಳಿಗೆ ಕರೆಸಿಕೊಳ್ತಾನೆ ಅನ್ನೋದನ್ನು, ಆಗ ಮಾತ್ರ ದೇವರ ಪಾದವನ್ನು ನಾವು ಸೇರಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಅಕ್ಕ ಮಹಾದೇವಿ ಈ ನಾವು ಓದ್ತಕ್ಕಂಥ ಈ ವಚನಗಳ ಮೂಲಕ ಇಲ್ಲಿ ಹೇಳ್ತಾ ಇದ್ದಾಳೆ. ಆ ಮೂಲಕವಾಗಿ ಈಕೆ ವಚನಗಳಿರ್ತಕ್ಕಂಥ ಒಟ್ಟು ಲೌಕಿಕ ಬದುಕಿನ ಪಾರಮಾರ್ಥಿಕ ಸಾಧನೆ, ಲೌಕಿಕ ಬದುಕಿನ ಅಡ್ಡಿ ಆತಂಕಗಳು ಮತ್ತು ಭಗವಂತನ ಕುರಿತಾದ ಶರಣಾಗತಿಯ ಮನೋಭಾವ ಇದ್ದರೆ ನಾವು ಹೇಗೆ ಶಿವ ಸಾನ್ನಿಧ್ಯವನ್ನು ಸೇರಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಈ ವಚನಗಳ ಮೂಲಕ ಇಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಇಷ್ಟು ವಿಚಾರಗಳನ್ನು ಪಠ್ಯದಲ್ಲಿ ಅಲ್ಲಿ ನೀಡಲಾಗಿದೆ. ಅದನ್ನು ವಿವರವಾಗಿ ನೀವು ಮತ್ತೊಮ್ಮೆ ಓದಿ, ಅದೇ ರೀತಿಯಲ್ಲಿ ಈ ವಿಡಿಯೋವನ್ನು ಕೇಳಿಕೊಳ್ಳಿ. ಮತ್ತೆ ಯಾಕೆಂದರೆ ಪ್ರಥಮ ಪದವಿ ವಿದ್ಯಾರ್ಥಿಗಳಾಗಿರುವಂಥ ಕಾರಣಕ್ಕಾಗಿ ಕೇವಲ ಕನ್ನಡವನ್ನು ಭಾಷೆಯಾಗಿ ಅಧ್ಯಯನ ಮಾಡೋದು, ಅದನ್ನು ಸಾಹಿತ್ಯವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ಅದನ್ನು ಮತ್ತೆ ಓದಿಕೊಂಡು ಅರ್ಥ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಮತ್ತೆ ಕೇಳಿಕೊಳ್ಳಿ. ಸೊ ಇಷ್ಟು ವಿಚಾರಣೆ ಈ ತರಗತಿಯಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ನೇರವಾಗಿ ಆಕೆಯ 8 ವಚನಗಳನ್ನು ಇಲ್ಲಿ ನೀಡಲಾಗಿದೆ. ಆ ವಚನಗಳನ್ನು ಓದಿಕೊಂಡು ಅದನ್ನು ಅರ್ಥೈಸಿಕೊಳ್ಳೋಣ. ಸೊ ಎಲ್ರಿಗೂ ನಮಸ್ಕಾರಗಳು.